ಸರಿ ಇದೆ. ಝೋನ್ ಮಾಡಿ, ಝೋನ್ ಅಭಿಪ್ರಾಯ ಫ್ಲೆಕ್ಸ್ ಝೋನ್. ನಾನು ಮುಗಿಸ್ತೇನೆ, ನನ್ನ ಅಭಿಪ್ರಾಯ ಮುಗಿಸ್ತೇನೆ. ಈಗ ನಮ್ದು ಅಭಿಪ್ರಾಯ ನಂದೇನು ಇದೆಲ್ಲ ಸೂಚನೆ ಎಲ್ಲ ಅಂತ ಹೇಳಿದ್ದೇನೆ. ಸರಿ, ಹಿಂದೆ ಸಿಂಗಲ್ ಡಿಜಿಟ್ ಲಾಟ್ರಿನ ಬ್ಯಾನ್ ಮಾಡಬೇಕು ಅಂತ ನಾವು ಹೋರಾಡಿದ್ವು. ನಾವು ಸಿಂಗಲ್ ಡಿಜಿಟ್ ಲಾಟ್ರಿಯಿಂದನೂ ಕೂಡ ಬಹಳಷ್ಟು ಜನ ಜೀವನ ನಡೀತಾ ಇತ್ತು. ಅವು ಬಹಳ ಜನ ಜೀವನ ಹಾಳಾಗುತ್ತೆ ಅಂತ ಸಿಂಗಲ್ ಲಿಟ್ರೆ ಬ್ಯಾನ್ ಮಾಡೋದು ನಿಲ್ಲಿಸಲಿಲ್ಲ ನಾವು. ಯಾತಕ್ಕೆ ನಾನು ಇದು ಈ ಫಸ್ಟ್ ಹಾಫ್ ಮಾಡಿದೆ, ಮುಖ್ಯಮಂತ್ರಿಗಳಿದ್ದಾರೆ ಚರ್ಚೆ ಬೇಡ ಈಗ. ಅಲ್ಲ, ಒಂದು ನಿಮಿಷ, ಇದೇ ವಿಚಾರ. 4-5 ವರ್ಷದ ಹಿಂದೆ ಉಗ್ರಗಾಮಿಗಳ ವಿರುದ್ಧ ನಮ್ಮ ಒಬ್ಬ ಯೋಧ ಹೋರಾಟ ಮಾಡ್ದ, ಹುತಾತ್ಮ ಆದ. ಆ ಹುತಾತ್ಮನ್ಗೆ ಗೌರವ ಸಲ್ಸಕ್ ಹೋಗಿ ಬರೋ ಹೊತ್ತಿಗೆ ಎಲ್ಲ ಫ್ಲೆಕ್ಸ್ಗಳು ಆ ಹುತಾತ್ಮ ಆದ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ, ಲೋಕಲ್ ಪೊಲಿಟಿಷಿಯನ್ ಲೈಫ್ ಸೈಜ್ ಫೋಟೋ. ಹುತಾತ್ಮ ಯಾವುದೋ ಹುತಾತ್ಮ ಇದಾನಲ್ಲ, ಅವನದನ್ನು ಕೂಡ ನಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೊಳ್ತೀವಲ್ಲ. ಆರ್ ವಿ ಸಫರಿಂಗ್ ಫ್ರಮ್ ಐಡೆಂಟಿಟಿ ಕ್ರೈಸಿಸ್? ಅದು ಪೊಲಿಟಿಷಿಯನ್ ಪ್ರಾಬ್ಲಮ್, ಫ್ಲೆಕ್ಸ್ ಪ್ರಾಬ್ಲಮ್. ಈಗ ರಾಜಕಾರಣಿಗಳದು ಬರ್ತ್ಡೇ, ಯಾವುದೇ ರಾಜಕಾರಣಿ ಅಲ್ದೇ ಇರೋನು ತನ್ನ ಬರ್ತ್ಡೇ ಹೆಂಗ್ ಹಚ್ಕೋಬೇಕು, ಅವ್ನು ಹಾಕೋಬಹುದು ಹಂಗಾರೆ. ಸೊ ಅದಕ್ಕೋಸ್ಕರ ವಿ ಶುಡ್ ಟೇಕ್ ಎ ಕನ್ಸಿಡರ್ ಸ್ಟ್ಯಾಂಡ್. ನಾವು ಎಷ್ಟರ ಮಟ್ಟಿಗೆ ಸರ್, ನಾವು ನೋಡ್ತೀವಿ ಯಾವುದೇ ಆ ಒಂದು ಫ್ಲೆಕ್ಸ್ ನೋಡಿದಾಗ ರಾಜಕಾರಣಕ್ಕೆ ಸಂಬಂಧ ಇಲ್ದಾರ ಜನ ಏನಿದ್ದಾರೆ, ನಾಗರಿಕರು, ಅವ್ರ ಮನ್ಸಲ್ಲಿ ಎಷ್ಟು ಥೂ ಅಂತ ಉಳ್ಕೊಂಡು ಹೋಗ್ತಾರೆ ಅಂತ ನನ್ಗೆ ಗೊತ್ತಿದೆ. ಇದು ನಮ್ಗೇನೋ ಸಮಾಧಾನ ತಗೊಳ್ಳೋದು, ಆಮೇಲೆ ನಾನು ಇದೀನ ಅಲ್ಲಿ ಅಂತ ಅದ್ಬೇರೆ ನೋಡೋದು. ಅದಕ್ಕೋಸ್ಕರ ಸರ್ಕಾರ ಬ್ಯಾನ್ ಮಾಡಿದೆ, ಸರ್ಕಾರ ನಿಷೇಧ ಮಾಡಿದೆ, ಆದ್ರೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅದರಿಂದ ಈ ಹಣೆ ಬರ ನಾವು ಅನುಭವಿಸ್ಬೇಕಾಗಿದೆ. ಈಗ ನಾನು ನನ್ನ ಅಭಿಪ್ರಾಯ ಮಾತ್ರ ಹೇಳ್ತಾ ಇದ್ದೆ, ಸೋಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದೆ. ಯಾಕೆ ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ದಸರಾ ಟೈಮಲ್ಲಿ ಏನಾಯಿತು ಮಂಗಳೂರಿನಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳು ನಿಮ್ಮ ಕಾನೂನು ಅನುಷ್ಠಾನ ಮಾಡಲಿಕ್ಕೆ ಹೋಗ್ತಾರೆ. ಬಹುಶಃ ಅಲ್ಲಿ ದಸರಾ ಸಂದರ್ಭದಲ್ಲಿ ಒಂದು ಅವರ ಕಾರ್ಯ ಮಾಡಲಿಕ್ಕೆ ಒಂದು ವಿಜನದಿಂದ ಆಗಬೇಕು, ಇಲ್ಲ ಸಮಸ್ಯೆ ಸಾಮಾಜಿಕವಾದ ಪ್ರಾಬ್ಲಮ್ ಬರ್ತದೆ. ನನ್ನ ಸಲಹೆ ಮಾತಂತ ಹೇಳಿದರೆ, ಕೆಲವೊಂದು ನಿರ್ದಿಷ್ಟ ಎಲ್ಲಿ ತೊಂದರೆ ಆಗೋದ ರೀತಿ ಅವಕಾಶ ಇದ್ದರೆ ಒಂದು, ಮತ್ತು ಇದರಿಂದ ಬಹಳಷ್ಟು ಇವತ್ತು ಅದರ ಏನು ಫೀಸ್ ಕಟ್ಟದೆ ವಂಚಿತರಾಗಿ ಮಾಡ್ತಂಥ ಒಂದು ಸಮಸ್ಯೆ ಇದೆ. ಇದಕ್ಕೆ ಪರಿಹಾರ ನಂದೊಂದು ಅಭಿಪ್ರಾಯ ಅಂತ ಹೇಳಿದರೆ, ನಾವು ಅದನ್ನು ಹಾಕುವನಿಗೆ ಯಾರು, ಈಗ ನಾನು ನನ್ನ ಹೆಸರಲ್ಲಿ ಮಾಡೋದಾದರೆ ನಾನು ಕಟ್ಟಲಿಕ್ಕೆ ಅದು ಮೆನ್ಷನ್ ಮಾಡೋ ಬದಲು ಎಲ್ಲಿ ಪ್ರಿಂಟಿಂಗ್ ಆಗ್ತದೆ ಫ್ಲೆಕ್ಸ್, ನಾನು ಒಂದು ಯಾವುದೋ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ಟರೆ ಫ್ಲೆಕ್ಸ್ನವನಿಗೆ, ಆ ಪ್ರಿಂಟಿಂಗ್ನವನೇ ಅವನು ಕಟ್ಟಬೇಕು. ಫಸ್ಟಿಗೆ ಪ್ರಿಂಟಿಂಗೇ ಕೊಡಬೇಕು. ಕಂಡು ಯಾರಾದ್ರು ಫ್ಲೆಕ್ಸ್ ವಿದೌಟ್ ಪೇಮೆಂಟ್ ಆಫ್ ದಿ ರಿಸೀಟ್ ಅಂತ ಏನೋ ಬಂದ್ರೆ ಯಾರು ಪ್ರಿಂಟ್ ಮಾಡಿದಾರೆ ಅವನ ಮೇಲೆ ಮಾಡಿ. ಸಭಾಧ್ಯಕ್ಷರೇ, ಬ್ಯಾಂಡ್ ಅದು ಪ್ಲಾಸ್ಟಿಕ್ ಹೆಂಗ್ ಯೂಸ್ ಮಾಡ್ತಾರದು ಕಾನೂನು ಮಾಡಿದ್ಮೇಲೆ ಹೆಂಗೆ ಆಗ್ತಾರೋ. ದೊಡ್ಡ ಯುದ್ಧ ನಡೆಯುತ್ತೆ ಹಳ್ಳಿಗಳಲ್ಲಿ. ಅವ್ರು ಹೇಳಿದ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ದೇವಸ್ಥಾನ ಜಾತ್ರೆ ಇರುತ್ತೆ, ದೇವ್ರ ಫೋಟೋ ಇರಲ್ಲ, ಅವ್ನು ದೊಡ್ಡ ಫೋಟೋ ಹಾಕೊಂಡಿರ್ತಾನೆ. ಸಮಾಧಾನ. ಯು ಶುಡ್ ಬ್ಯಾನ್ ದಿಸ್. ಪಾಸ್ ಮಾಡಿದೀವಲ್ಲ ಬಿಲ್ಲು, ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ ಸರ್ಕಾರ? ಇಲ್ಲಿ ಯಾರು ಕೂಡ ವಾದ ವಿವಾದ ಒಂದ್ ಸೆಕೆಂಡ್, ಇಲ್ಲಿ ಯಾರು ವಾದ ಮಾಡಿ ಕೂತ್ಕೊಳ್ಳೋದಲ್ಲ. ಅವರ ಅಭಿಪ್ರಾಯ ಹೇಳುವಂತದ್ದು ಸರ್ಕಾರ ಮತ್ತೆ ಮಂತ್ರದ ಬಗ್ಗೆ ತೀರ್ಮಾನ ತಗೊಳ್ತಾರೆ, ಎಲ್ಲ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಡೀ ರಾಜ್ಯದ